ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾ ಟೊಮೆಟೊ ಹಪ್ಪಳ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸಾತೀನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸು ಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತೆ. ಫಸ್ಟಿಗೆ ನಾ ಇಲ್ಲ ಆಲೂಗಡ್ಡೆ ಮತ್ತು ಟೊಮೆಟೊನ ಕ್ಯೂಬ್ ಶೇಪ್ನಾಗ ಕಟ್ ಮಾಡಿ ಇಟ್ಕೊಂಡೀನಿ. ನಾವೊಂದು ಅರ್ಧ KG ಅಷ್ಟು ಆಲೂಗಡ್ಡೆ ತೊಗೊಂಡ್ರೆ 1/4 KGಗಿಂತ ಸ್ವಲ್ಪ ಕಡಿಮೆ ನಾನು ಟೊಮೆಟೊನ ತೊಗೊಂಡೀನಿ. ಈಗ ಇವನ್ನೆರಡೂ ಸ್ವಚ್ಛಾಗಿ ತೊಳೆದ ಕ್ಯೂಬ್ ಶೇಪ್ನಾಗ ಕಟ್ ಮಾಡಿ ಇಟ್ಕೊಂಡೀನಿ. ಈಗ ಇವನ್ನೆರಡೂ ಈಕ್ವಲ್ ಕ್ವಾಂಟಿಟಿನಾಗ ಸೇರಿಸ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬರೋಣಂತ. ಅಂದ್ರೆ ಒಂದ್ಸಲ ಆಲೂಗಡ್ಡೆ ಒಂದ್ಸಲ ಟೊಮೆಟೊನ ಮಿಕ್ಸಿ ಮಾಡಬೇಡ್ರಿ, ಎರಡೂ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ನುಣ್ಣಗೆ ಎಷ್ಟು ಸಾಧ್ಯ ಐತಿ ಅಷ್ಟು ಸಾಧ್ಯವಾದಷ್ಟು ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬರ್ರಿ. ಅದರದ್ದು ಕ್ಯೂಬ್ ಪಲ್ಪ್ ಉಳಿಬಾರ್ದು, ಫುಲ್ ಫೈನಾಗಿ ರುಬ್ಕೊಂಡು ಬರಬೇಕು. ಸೊ ನೋಡಿರಿ, ಅದನ್ನು ಫುಲ್ ಫೈನಾಗಿ ಮಿಕ್ಸಿ ಮಾಡ್ಕೊಂಡು ಬಂದಮೇಲೆ ನಾವೊಂದು ದಪ್ಪ ತಳದ ಪ್ಯಾನ್ ಒಳಗೆ ಅದನ್ನು ಡೈರೆಕ್ಟಾಗಿ ತಕ್ಕೊಳಕತ್ತೀನಿ. ಬರೀ ಈಗ ನೆಕ್ಸ್ಟ್ ನಾವು ಇದಕ್ಕೆ ಇನ್ನೊಂದು ರೌಂಡ ನಾನು ಮಿಕ್ಸಿ ಮಾಡ್ಕೊಂಡು ಬಂದು ನಿಮ್ಗೆ ತೋರಿಸ್ತೇನಂತ. ಸೊ ಎಲ್ಲ ಟೊಮೆಟೊ ಮತ್ತು ಆಲೂಗಡ್ಡಿನ ನಾನು ಚಲೋತ್ನಂಗೆ ಪೇಸ್ಟ್ ಮಾಡ್ಕೊಂಡು ಬಂದೇನಿ ನೋಡಿರಿ. ನೆಕ್ಸ್ಟ್ ಇದಕ್ಕೆ ನಾನು ಸ್ಪೈಸಿಗೆ ಎಷ್ಟು ಬೇಕೋ ಅಷ್ಟು ಒಣ ಖಾರದ ಪೌಡ್ರ್ ಹಾಕ್ಕೊಳತ್ತೀನಿ. ನಾ ಇಲ್ಲೇ ಒಂದು 4 ಸ್ಪೂನ್ನಷ್ಟು ಒಣ ಖಾರದ ಪೌಡ್ರ್ ಹಾಕ್ಕೊಳತ್ತೀನಿ. ನೀವು ಬೇಕಿದ್ರೆ ಚಿಲ್ಲಿ ಫ್ಲೆಕ್ಸು ಕೂಡ ಹಾಕೋಬೋದು, ಇಲ್ಲ ಅಂದ್ರೆ ಮಿಕ್ಸಿ ಮಾಡಬೇಕಾದ್ರೆ ಒಣ ಮೆಣಸಿನ್ಕಾಯಿನೂ ಕೂಡ ಹಾಕೋಬೋದು. ಹಸಿ ಮೆಣಸಿನ್ಕಾಯಿ ಹಾಕಿದರೆ ಅಷ್ಟು ಬರೀ ಟೇಸ್ಟ್ ಬರೋಂಗಿಲ್ಲ. ಸೊ ಹಾಗಾಗಿ ಒಣ ಮೆಣಸಿನ್ಕಾಯಿ, ಒಣ ಖಾರದ ಪೌಡ್ರು ಇಲ್ಲ ಚಿಲ್ಲಿ ಫ್ಲೆಕ್ಸ್ನ ಯೂಸ್ ಮಾಡಿರಿ. ನೆಕ್ಸ್ಟ್ ಈಗ ಒಂದು 2 ರಿಂದ 3 ಚಿಟಿಕೆಯಷ್ಟು ನಾನು ಇಂಗನ್ನು ಹಾಕ್ಕೊಂಡೀನಿ. ಅದಾದಮೇಲೆ ಒಂದು 2 ಚಮಚದಷ್ಟು ನಾನು ಜೀರಿಗೆ ಹಾಕ್ಕೊಂಡೀನಿ. ಈಗ ಸಾಲ್ಟ್ ಹಾಕ್ಕೋತೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಉಪ್ಪನ್ನು ಹಾಕೋರಿ. ಉಪ್ಪಿನ ಪ್ರಮಾಣ ಸ್ವಲ್ಪ ಕಡಿಮೆ ಇರಲಿ. ಹಪ್ಪಳ ಒಣಗಿ ಕರೆದ ಮೇಲೆ ಮತ್ತು ಜಾಸ್ತಿ ಉಪ್ಪು ಬಿಡ್ತಾವೆ. ಸೊ ಹಾಗಾಗಿ ಸ್ವಲ್ಪ ಉಪ್ಪಿನ ಪ್ರಮಾಣ ಕಡಿಮೆ ಮಾಡಿ ಹಾಕೋರಿ. ಈಗ ಇದನ್ನಿಷ್ಟು ಟೊಮ್ಯಾಟೊ ಪಲ್ಪ್ ಜೊತೆ ಚಲೋತ್ನಂಗೆ ಮಿಕ್ಸ್ ಆಗುವಂಗೆ ಮಿಕ್ಸ್ ಮಾಡೋಣಂತ. ಚಲೋ ಮಿಕ್ಸ್ ಆದಮೇಲೆ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣಂತ. ನೀರು ಸೇರಿಸ್ಕೊಳ್ಳೋದು ಯಾವ ಥರ ಅಂದ್ರೆ, ನೀವು ಇದು ರೆಡಿ ಮಾಡಿರೋಂಥ ಪಲ್ಪ್ 1 ಗ್ಲಾಸ್ನಷ್ಟು ಪಲ್ಪ್ ಇತ್ತಂದ್ರೆ ಅದಕ್ಕೆ ನೀವು 2 ಗ್ಲಾಸ್ನಷ್ಟು ನೀರು ಸೇರಿಸ್ಬೋದು. ಇಲ್ಲಾಂದ್ರೆ ನೀವು ಅದರದ್ದು ಥಿಕ್ನೆಸ್ ನೋಡಿನೂ ಕೂಡ ನೀವು ನೀರನ್ನು ಹಾಕೋಬೋದು. ನಾ ಇಲ್ಲೇ 1 ಲೀಟ್ರ್ನಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಚಲೋತ್ನಂಗೆ ನಾನೀಗ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೋತೀನಿ. ಇದು ಫುಲ್ ತೆಳ್ಳಗೆ ಬರಬೇಕು, ದೋಸೆ ಹಿಟ್ಟಿನಕ್ಕಿಂತನೂ ತೆಳ್ಳಗೆ ಬರಬೇಕು. ಅಲ್ಲಿ ಮಟನೂ ನಾವು ಇದಕ್ಕೆ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣಂತ. ಸೊ ನೋಡಿರಿ, ಇದನ್ನು ನಾವು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಬರೀ ಗ್ಯಾಸ್ ಮೇಲೆ ಇಟ್ಕೊಂಡು ಇದರದ್ದು ಹಪ್ಪಳದ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣಂತ. ಸೊ ಮಿಕ್ಸ್ ಮಾಡ್ಕೊಂಡಿರೋ ಟೊಮೆಟೊನ ಗ್ಯಾಸ್ ಮೇಲೆ ಇಟ್ಕೊಂಡು ಗ್ಯಾಸ್ನ ಆನ್ ಮಾಡ್ಕೊಂಡೀನಿ. ಗ್ಯಾಸ್ನ ಫುಲ್ ಹೈ ಫ್ಲೇಮ್ನಾಗ ಇಟ್ಕೊಂಡು ಒಂದು ಸಲ ಚಲೋ ಕುದಿ ಬರೋ ಮಟ್ಟ ಕುದಿಸ್ಕೊಳ್ಳೋಣಂತ. ಆಮೇಲೆ ಗ್ಯಾಸ್ನ ಲೋ ಮಾಡ್ಕೊಳ್ಳೋಣಂತ. ನೋಡ್ರಿ, ಇಲ್ಲೇ ಚಲೋ ಕುದಿ ಬರತೈತಿ. ಈಗ ನಾನು ಗ್ಯಾಸ್ನ ಫುಲ್ ಲೋ ಫ್ಲೇಮ್ ಮಾಡಿಕೊಂಡು ಅವಾಗವಾಗ ಇದನ್ನು ಈ ಥರ ಮಿಕ್ಸ್ ಮಾಡ್ಕೋತಾನೆ ಫುಲ್ ಥಿಕ್ ಕನ್ಸಿಸ್ಟೆನ್ಸಿಗೆ ಬರೋ ಮಟ್ಟನೂ ನಾನು ಕುದಿಸ್ಕೋತೇನಂತ. ನೀವು ಹೈ ಫ್ಲೇಮ್ನಾಗ ಇಟ್ಕೊಂಡು ಇದನ್ನು ಕುದಿಸ್ಕೊಂಡ್ರಿ ಅಂದ್ರೆ ತಳ ಬೇಗ ಹೊತ್ತತೈತಿ ಮತ್ತು ಹಪ್ಪಳದ ಟೇಸ್ಟ್ ಬರೋಂಗಿಲ್ಲ. ನೀವು ಸ್ಲೋ ಕುಕ್ಕಿಂಗ್ನಾಗ ಮಾಡ್ಕೊಂಡಾಗ ಟೊಮೆಟೊದ್ದು ಆಲೂಗಡ್ಡಿದು ಹಸಿ ಸ್ಮೆಲ್ ಹೋಗಿ ಅದು ಹಪ್ಪಳ ಟೇಸ್ಟಾಗಿ ಬರ್ತೈತಿ. ಬರ್ರಿ, ನಾ ಇದನ್ನು ಸ್ಲೋ ಕುಕ್ಕಿಂಗ್ನಾಗನ ಫುಲ್ ಥಿಕ್ ಆಗೋ ಮಟ್ಟ ಕುದಿಸ್ಕೊಂಡು ನಿಮ್ಗೆ ಸಿಗ್ತೇನಂತ. ಸೊ ನೋಡಿರಿ, ಇದ್ರದ್ದು ಥಿಕ್ನೆಸ್ ತೋರಿಸ್ತೇನೆ ನಾನೀಗ. ಫ್ಲೋಯಿಕ್ಕಿಂತ ಸ್ವಲ್ಪ ಥಿನ್ನಾಗಿ ಇದ್ರದ್ದು ತಿಕ್ಕಾಗಿ ಬಂದೈತಿ ಟೊಮೆಟೊ ಪಲ್ಪು. ಇದ್ರದ್ದು ಹಸಿ ಸ್ಮೆಲ್ಲು ಕೂಡ ಹೋಗೈತಿ ಮತ್ತು ಕರೆಕ್ಟ್ ಹಪ್ಪಳ ಹಾಕೋ ಕನ್ಸಿಸ್ಟೆನ್ಸಿಗೆ ಈಗಿದೆ ರೆಡಿ ಆಗೈತಿ. ಈಗ ನಾ ಗ್ಯಾಸ್ನ ಆಫ್ ಮಾಡಿಕೊಂಡು ಇದು ಕಂಪ್ಲೀಟಾಗಿ ತಣ್ಣಗಾಗೋ ಮಟ್ಟ ಬಿಡ್ತೇನೆ. ಸೊ ಬರೀ ಈಗ ಇದನ್ನು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ನಾನು ನಿಮ್ಗೆ ಸಿಗ್ತೇನಂತ. ಓಕೆ, ನಾನು ರೆಡಿ ಮಾಡ್ಕೊಂಡಂಥ ಹಪ್ಪಳದ ಹಿಟ್ಟು ಕಂಪ್ಲೀಟಾಗಿ ತಣ್ಣಗಾಗಿ ರೆಡಿ ಆಗೈತಿ. ನೋಡಿರಿ, ಕಲರ್ ಕೂಡ ಎಷ್ಟು ಮಸ್ತಾಗಿ ಬಂದೈತಿ, ಫುಲ್ ಕಲರ್ ಚೇಂಜ್ ಆಗೈತಿ. ನೆಕ್ಸ್ಟ್ ಈಗ ಹಪ್ಪಳ ಹಾಕ್ಕೊಳ್ಳೋಣಂತ. ಅದಕ್ಕೆ ನಾನು ಮೊದಲನೇ ಒಂದು ಪ್ಲಾಸ್ಟಿಕ್ ಕವರ್ನ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೆ. ಈಗ ಅದನ್ನು ಒಂದು ಬೆಡ್ಶೀಟ್ ಮೇಲೆ ಸ್ಪ್ರೆಡ್ ಮಾಡಿಕೊಂಡು, ಸೊ ನೋಡ್ರಿ, ಇಲ್ಲೇ ದಪ್ಪದ ಪ್ಲಾಸ್ಟಿಕ್ ಕವರ್ ತೊಗೊರಿ. ಅದರ ಬೆಡ್ಶೀಟ್ ಮೇಲೆ ಪ್ಲಾಸ್ಟಿಕ್ ಕವರ್ನ ಸ್ಪ್ರೆಡ್ ಮಾಡ್ಕೋತೀನಿ. ಮತ್ತು ಎಲ್ಲೆಲ್ಲೇ ಹಪ್ಪಳ ಹಾಕೋತಿರ್ತೇನಲ್ಲ ಅಲ್ಲಲ್ಲೇ ಒಂಚೂರ ನಾನು ಎಣ್ಣೆನ ಸ್ಪ್ರೆಡ್ ಮಾಡ್ಕೋತೇನಂತ. ಸೊ ಎಣ್ಣೆ ಹಚ್ಕೊಳ್ಳೋದ್ರಿಂದ ಏನಾಗ್ತೈತೆ ಅಂದ್ರೆ ಹಪ್ಪಳ ಕಂಪ್ಲೀಟಾಗಿ ಈಸಿಯಾಗಿ ಬಿಟ್ಕೊಂಡು ಬರ್ತಾವೆ. ಸೊ ಹಾಗಾಗಿ ನಾನು ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳತ್ತೀನಿ. ನೆಕ್ಸ್ಟ್ ಒಂದು ಸ್ವಲ್ಪನ ನಾವು ಇಲ್ಲೇ ಹಿಟ್ಟನ್ನು ತೊಗೊಂಡು ಹಪ್ಪಳನ ಹಾಕ್ಕೊಳ್ಳೋಣಂತ. ಸ್ವಲ್ಪ ಹಿಟ್ಟು ಹಾಕಿ ಲೈಟಾಗಿ ಅದನ್ನು ಸ್ಪ್ರೆಡ್ ಮಾಡೋಣಂತ. ಮತ್ತು ಸ್ವಲ್ಪ ತಿಕ್ಕಾಗಿ ಹಪ್ಪಳ ಹಾಕ್ಕೊಂಡ್ವಿ ಅಂತಂದ್ರೆ ಅವು ಈಸಿಯಾಗಿ ಬಿಟ್ಕೊಂಡು ಬರ್ತಾವೆ ಮತ್ತು ಬಾಳ್ಗೆ ಒಳಗೆ ಕರೆದಾಗ ಭಾಳ ದಪ್ಪ
ದೊಡ್ಡದಾಗಿ ಬರ್ತಾವೆ ಸೈಜ್ನಾಗ. ಸೊ ನೋಡಿರಿ ನಾನೆಲ್ಲ ಒಂದು ಹಪ್ಪಳ ಹಾಕಿ ತೋರ್ಸಾತೀನಿ. ಇದೇ ಥರನೂ ಎಲ್ಲ ಹಪ್ಪಳ ಹಾಕ್ಕೊಂಡು ಒಂದು 5ರಿಂದ 6 ದಿನ ಅವನ್ನ ಕಂಪ್ಲೀಟಾಗಿ ನಾನು ಬಿಸಿಲೊಳಗೆ ಒಣಗಿಸ್ಕೊಂಡು ನಿಮ್ಗೆ ಸಿಗ್ತೇನಂತ. ಸೊ ಫ್ರೆಂಡ್ಸ್ ನೋಡಿರಿ, ನಾನು ಮಾಡಿದಂಥ ಟೊಮೆಟೊ ಹಪ್ಪಳ ರೆಡಿ ಆಗ್ಯಾವು. ಕಂಪ್ಲೀಟಾಗಿ ಬಿಸಿಲೊಳಗೆ ಒಣಗಿ ರೆಡಿ ಆಗ್ಯಾವು. ನೀವು ಒಂದು ಏರ್ ಟೈಟ್ ಕಂಟೈನರ್ನಾಗ ಹಾಕಿಟ್ಕೊಂಡ್ರಿ ಅಂದ್ರೆ 1 ವರ್ಷದವರೆಗೂ ಆರಾಮಾಗಿ ಇವನ್ನ ಕರೆದುಕೊಂಡು ತಿನ್ಬೋದು ನೋಡಿರಿ. ಸೊ ಸ್ವೀಟ್ ಅದು ಮಾಡಿದಾಗ ಈ ಥರ ಮಾಡ್ಕೊಂಡು ತಿನ್ನಿರಿ, ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತಾವೆ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಟೊಮೆಟೊ ಹಪ್ಪಳ ರೆಡಿ ಆಗ್ಯಾವು. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿದ್ವು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.